ಗೀಜರ್ ಸೋರಿಕೆಯಿಂದಾಗಿ ತಾಯಿ ಮಗು ದುರ್ಮರಣಗೊಂಡಿದ್ದಾರೆ. ಚಾಂದಿನಿ 26 ವರ್ಷದ ಚಾಂದಿನಿ, 4 ವರ್ಷದ ಕಿರಣ್ ಮೃತ ದುರ್ದೈವಿಗಳು. ತಾಯಿ ಮಗ ವಿಧಿವಶರಾಗಿದ್ದಾರೆ. ಬೆಂಗಳೂರಿನಲ್ಲಿ ಆದಂಥ ದುರಂತ ಇದು. ಗೀಜರ್ ಸೋರಿಕೆಯಿಂದ ತಾಯಿ ಮಗು ಸ್ಪಾಟ್ ಅಲ್ಲೇ ಡೆತ್ ಆಗಿದ್ದಾರೆ. 26 ವರ್ಷದ ಚಾಂದಿನಿ, 4 ವರ್ಷದ ಕಿರಣ್, ಇನ್ನು ಜಗತ್ತನ್ನೇ ಕಾಣದ ಸಣ್ಣ ಪಾಪ 4 ವರ್ಷದ ಕಿರಣ್ ಮೃತ ದುರ್ದೈವಿಗಳಿವರು. ಗೋವಿಂದರಾಜನಗರದ ಪಂಚಶೀಲನಗರದ ಮನೆಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಗೋವಿಂದರಾಜನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಮಧ್ಯಾಹ್ನ ಸ್ನಾನಕ್ಕೆಂದು ತಾಯಿ ಮಗ ಹೊರಟಿದ್ರು. ಈ ವೇಳೆ ಗ್ಯಾಸ್ ಲೀಕ್ ಆಗಿದೆ. ಇದರ ಪರಿಣಾಮ ತಾಯಿ ಮಗು ಅಸ್ವಸ್ಥಗೊಂಡಿದ್ರು. ಅಸ್ವಸ್ಥರಾದ ಬಳಿಕ ಇಬ್ಬರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಇನ್ನು ಚಿಕಿತ್ಸೆ ಫಲಕಾರಿಯಾಗದೆ ಇಬ್ಬರು ಸಾವನ್ನಪ್ಪಿದ್ದಾರೆ. ಇನ್ನು ಈ ಘಟನೆ ಬಗ್ಗೆ ಹೇಳ್ತಾ ಹೋಗೋದಾದ್ರೆ, ಮಧ್ಯಾಹ್ನ ತಾಯಿ ಮಗು ಸ್ನಾನಕ್ಕೆ ಹೋಗಿದ್ರು. ಈ ವೇಳೆ ಗ್ಯಾಸ್ ಲೀಕ್ ಆಗಿದೆ. ಇದರ ಪರಿಣಾಮ ಆ ಅನಿಲದಿಂದಾಗಿ ತಾಯಿ ಮಗು ಅಸ್ವಸ್ಥರಾಗಿದ್ದಾರೆ ಸ್ಪಾಟಲ್ಲಿ. ಅನಂತರ ತಾಯಿ ಮಗನನ್ನ ಇಬ್ಬರಿಗೂ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವಂಥದ್ದು. 26 ವರ್ಷದ ಚಾಂದಿನಿ ತಾಯಿ, 4 ವರ್ಷದ ಕಿರಣ್ ಮಗು. ಗೋವಿಂದರಾಜನಗರದ ಪಂಚಶೀಲನಗರದಲ್ಲಿ ಈ ಒಂದು ಘಟನೆಯಾಗಿರುವಂಥದ್ದು. ಈಗಾಗಲೇ ಗೋವಿಂದರಾಜನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿರುವಂಥದ್ದು. ಸ್ಥಳಕ್ಕೆ ಪೊಲೀಸರು ಧಾವಿಸಿ ಹೇಗಾಯಿತು ಅನ್ನೋದ್ರ ಬಗ್ಗೆ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಎಷ್ಟು ಮುದ್ದಾಗಿದೆ ನೋಡಿ ಮಗು. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಕ್ರೈಮ್ ರಿಪೋರ್ಟರ್ ಅಜಯ್ ಗೌಡ. ಅಜಯ್, ಯಾವಾಗ ನಡೀತು ಈ ಘಟನೆ, ಹೇಗೆ ನಡೀತು ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಕೊಡೋದಾದ್ರೆ? ಗೀಜರ್ ಸೋರಿಕೆಯಿಂದಾಗಿ ತಾಯಿ ಮಗು ಸಾವನ್ನಪ್ಪಿರುವಂತಹ ಘಟನೆ ಬೆಂಗಳೂರಿನ ಗೋವಿಂದರಾಜನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು. ಅಂದ್ರೆ ಗೋವಿಂದರಾಜನಗರದ ಪಂಚಶೀಲ ನಗರ ಏನಿದೆ, ಅಲ್ಲಿ ವಾಸವಾಗಿದ್ದಂತ ದಂಪತಿಗಳಾಗಿದ್ದಂತ ಚಾಂದಿನಿ ಹಾಗೂ ಪತಿ ಏನಿದ್ರೆ ಅವರು ಕೂಡ ಒಂದು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ರು. ಇನ್ನು ಚಾಂದಿನಿ 26 ವರ್ಷ ಹಾಗೂ ಮಗು ಕಿರಣ್ ಅಂತೀನಿ 4 ವರ್ಷದ ಮಗು ಇದೆ. ಏನು ಇವರು ಮಧ್ಯಾಹ್ನ ಸಂದರ್ಭದಲ್ಲಿ ಸ್ನಾನಕ್ಕೆ ಹೋದಂತ ಸಂದರ್ಭದಲ್ಲಿ ಗ್ಯಾಸ್ ಲೀಕ್ ಆಗಿದೆ. ಅಂದ್ರೆ ಗೀಜರ್ ಸೋರಿಕೆ, ಅಂದ್ರೆ ಆ ಒಂದು ಗೀಜರ್ ನಿಂದ ಬರುವಂತ ಕಾರ್ಬನ್ ಡೈಆಕ್ಸೈಡ್ ಏನಿದೆ ಅದು ಸಾಕಷ್ಟು ಕೆಮಿಕಲ್ ಅನ್ನ ತುಂಬಿಕೊಂಡಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಸ್ನಾನಕ್ಕೆ ಹೋದಾಗ ಇಬ್ರು ಕೂಡ ಅಸ್ವಸ್ಥರಾಗಿ ಕೆಳಗಡೆ ಬಿದ್ದಿರ್ತಾರೆ. ನಂತರ ಪತಿ ಬಂದಂತ ಸಂದರ್ಭದಲ್ಲಿ ಯಾವಾಗ ಈ ರೀತಿಯಾಗಿ ಒಳಗಡೆ ಲಾಕ್ ಮಾಡ್ಕೊಂಡಿದ್ರು, ಪತಿ ಕೂಡ ಸಾಕಷ್ಟು ಕಿರಣ ಏನಿದ್ರೆ ಕಾರ್ಪೆಂಟರ್ ಕೆಲಸ ಮಾಡ್ಕೊಂಡಿರುವಂತಹ ವ್ಯಕ್ತಿ, ಆತ ಹೋಗಿ ಡೋರ್ನ ತೆಗೆಯುವಂತ ಸಂದರ್ಭದಲ್ಲಿ ಡೋರ್ ಲಾಕ್ ಆಗಿರುತ್ತೆ. ಇಮಿಡಿಯೇಟ್ ಆಗಿ ಡೋರ್ ಅನ್ನ ಒಡೆದು ಸದ್ಯ ಅವ್ರಿಬ್ರು ಕೂಡ ವಿಕ್ಟೋರಿಯಾ ಆಸ್ಪತ್ರೆಗೆ ಸೇರಿಸುವಂತ ಕೆಲಸವನ್ನ ಕೂಡ ಆಗುತ್ತೆ. ಆದ್ರೆ ಇವ್ರು ಇಬ್ರು ಕೂಡ ಯಾವಾಗ ಆಸ್ಪತ್ರೆಗೆ ಹೋದಂತ ಸಂದರ್ಭದಲ್ಲೇ ಸಾವನ್ನಪ್ಪಿದ್ರು. ಆದ್ರೆ ಚಿಕಿತ್ಸೆ ಕೊಟ್ಟಂತ ಸಂದರ್ಭದಲ್ಲಿ ಇಬ್ರು ಕೂಡ, ಅಂದ್ರೆ ಇವಾಗ ರಾತ್ರಿ ಒಂದು 8 ಗಂಟೆಗೆ ಏನೋ ಸುಮಾರಿಗೆ ಇಬ್ರು ಕೂಡ ಸಾವನ್ನಪ್ಪಿರುವಂತ ವಿಚಾರವನ್ನು ಕೂಡ ವೈದ್ಯರು ಕೂಡ ಈಗಾಗಲೇ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಸದ್ಯ ಆಸ್ಪತ್ರೆಯಿಂದ MLC ಬಂದ ಬಳಿಕಾಗಿ ಈಗ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಘಟನಾ ಸ್ಥಳಕ್ಕೆ ಹೋಗಿರುವಂತ ಪೊಲೀಸರು ಯಾವ ರೀತಿಯಾಗಿ ಈ ಘಟನೆ ನಡೆದಿತ್ತು, ಅಂದ್ರೆ ಇಲ್ಲಿ ತಾಯಿಯು ಸ್ನಾನಕ್ಕೆ ಹೋಗುವಂತ ಸಂದರ್ಭದಲ್ಲಿ ಅವರು ಒಂದು ಹೋಗುವಂತ ಗಮನಿಸದೇ ಇರುವಂತ ಸಂದರ್ಭದಲ್ಲಿ ಈ ರೀತಿಯಾಗಿ ದುರ್ಘಟನೆ ನಡೀತಾ ಅಥವಾ ಬೇರೆ ರೀತಿ ಏನಾದ್ರು ಆಗಿರ್ಬೋದಾ, ಹೀಗೆ ಸಾಕಷ್ಟು ವಿಚಾರಗಳನ್ನ ಮುಂದಿಟ್ಕೊಂಡು ಗೋವಿಂದರಾಜನಗರ ಪೊಲೀಸರು ಕೂಡ ಘಟನಾ ಸ್ಥಳಕ್ಕೆ ಹೋಗಿ ಅಲ್ಲಿ ತಪಾಸಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಜೊತೆಗೆ ಪತಿ ಕಿರಣ್ ಏನಿದ್ದಾನೆ ಆತ ಮನೆಯಲ್ಲಿ ಇಲ್ಲದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಆಗಿರೋದ್ರಿಂದ ಆತನ ಹೇಳಿಕೆಯನ್ನು ಕೂಡ ಪೊಲೀಸರು ಕೂಡ ತೆಗೆದುಕೊಂಡಿರುವಂತದ್ದು. ಸದ್ಯ ವಿಚಾರಣೆ ಕೂಡ ಗೋವಿಂದರಾಜನಗರ ಪೊಲೀಸರು ಕೂಡ ಮಾಡ್ತಾ ಇರುವಂತದ್ದು.